ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸಿಸಲು ಹೋಗುತ್ತಿರುವ ದೇಶ ಯುರೋಪ್ನ ಹೃದಯ ಭಾಗದಲ್ಲಿರುವ ಒಂದು ದೇಶ. ಇದು ತಂತ್ರಜ್ಞಾನದಲ್ಲಿ ಉತ್ಕೃಷ್ಟ, ಇತಿಹಾಸದಲ್ಲಿ ಗಾಢ ಮತ್ತು ಸಂಸ್ಕೃತಿಯಲ್ಲಿ ವೈವಿಧ್ಯಮಯ. ಹೌದು, ಅದುವೇ ಜರ್ಮನಿ. ಜರ್ಮನಿ ಅಂದ ತಕ್ಷಣ ಬಿಯರ್, ಕಾರುಗಳು ಮತ್ತು ಕೋಟೆಗಳಿಂದ ಹೊರತುಪಡಿಸಿ ಜರ್ಮನಿಯ ಬಗ್ಗೆ ನಿಮಗೆ ಗೊತ್ತಿಲ್ಲದ 10 ಅದ್ಭುತ ವಿಷಯಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ. ಬನ್ನಿ. ಫ್ಯಾಕ್ಟ್ ನಂಬರ್ 10. 3000ಕ್ಕೂ ಹೆಚ್ಚು ಬ್ರೆಡ್ನ ವಿಧಗಳು. ಜರ್ಮನ್ನ ಜನರು ಬ್ರೆಡ್ನ ವಿಷಯದಲ್ಲಿ ತುಂಬ ಗಂಭೀರರು. ಇಡೀ ಯುರೋಪ್ನಲ್ಲಿ ಇರುವುದಕ್ಕಿಂತ ಜರ್ಮನಿಯಲ್ಲಿ ಹೆಚ್ಚು ಬ್ರೆಡ್ನ ವಿಧಗಳಿವೆ. ಸುಮಾರು 3000ಕ್ಕೂ ಹೆಚ್ಚು ವಿಭಿನ್ನ ವಿಧಗಳು ಇಲ್ಲಿವೆ. ಪ್ರತಿ ಪ್ರದೇಶಕ್ಕೆ ತನ್ನದೇ ಆದ ವಿಶೇಷ ರೀತಿಯ ಬ್ರೆಡ್ ಇದೆ. ರೈ ಬ್ರೆಡ್ನಿಂದ ಹಿಡಿದು ಪ್ರೆಟ್ಜೆಲ್ವರೆಗೆ ಇದು ಕೇವಲ ಆಹಾರವಲ್ಲ, ಒಂದು ಕಲೆಯಾಗಿದೆ. ಫ್ಯಾಕ್ಟ್ ನಂಬರ್ 9. ಕಾನೂನುಬದ್ಧ ವೇಗದ ಮಿತಿಯಿಲ್ಲದ ಹೆದ್ದಾರಿ. ಸಾಕಷ್ಟು ಜರ್ಮನ್ ಕಾರುಗಳು ತಮ್ಮ ಎಂಜಿನ್ ಶಕ್ತಿಯನ್ನು ತೋರಿಸುವ ಸ್ಥಳ ಇದಾಗಿದೆ. ಅದುವೇ ಆಟೋಬಾನ್ ಹೈವೇ. ಇದರ ಬಹುಭಾಗದಲ್ಲಿ ಶಾಶ್ವತ ವೇಗದ ಮಿತಿಯೇ ಇಲ್ಲ. ಇದು ಕಾನೂನುಬದ್ಧ, ಆದರೆ ಅರಾಜಕತೆ ಅಲ್ಲ. ಕಟ್ಟುನಿಟ್ಟಾದ ಸಂಚಾರ ನಿಯಮಗಳು ಮತ್ತು ಅನೇಕ ಭಾಗಗಳಲ್ಲಿ ವೇಗದ ಮಿತಿ ಇದೆ. ಇದು ಜರ್ಮನ್ ಎಂಜಿನಿಯರಿಂಗ್ ಮತ್ತು ಶಿಸ್ತಿನ ಪ್ರತೀಕವಾಗಿದೆ. ಫ್ಯಾಕ್ಟ್ ನಂಬರ್ 8. 300ಕ್ಕೂ ಹೆಚ್ಚು ಕೋಟೆಗಳು ಮತ್ತು ಅರಮನೆಗಳು. ಇಲ್ಲಿ ನಮ್ಮ ಫೇರಿ ಟೇಲ್ ಕನಸುಗಳು ನಿಜವಾಗುವ ಸ್ಥಳ ಇದಾಗಿದೆ. ಜರ್ಮನಿಯಾದ್ಯಂತ 300ಕ್ಕೂ ಹೆಚ್ಚು ಕೋಟೆಗಳು ಮತ್ತು ಅರಮನೆಗಳು ಇವೆ. ಅವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದುದು ನ್ಯೂಸ್ವಾನ್ ಸ್ಟೈನ್ ಕೋಟೆ. ಈ ಕೋಟೆಯನ್ನು ನೋಡಿದ ನಂತರವೇ ವಾಲ್ಟ್ನ ಡಿಸ್ನಿಯವರು ಸ್ಲೀಪಿಂಗ್ ಬ್ಯೂಟಿ ಕೋಟೆಯನ್ನು ರಚಿಸಿದರು. ಇದು ನಿಜವಾದ ಫೇರಿಟೇಲ್ ಭೂಮಿ ಆಗಿದೆ. ಫ್ಯಾಕ್ಟ್ ನಂಬರ್ 7. ವಿಶ್ವದ ದೊಡ್ಡ ಪುಸ್ತಕ ಮೇಳ. ಈ ಪ್ರಸ್ತುತ ಡಿಜಿಟಲ್ ಯುಗದಲ್ಲಿಯೂ ಸಹ ಜರ್ಮನಿಯಲ್ಲಿ ಮುದ್ರಿತ ಪುಸ್ತಕಗಳ ಪ್ರೀತಿ ಕಡಿಮೆಯಾಗಿಲ್ಲ. ಪ್ರತಿ ವರ್ಷ ಫ್ರಾಂಕ್ಫರ್ಟ್ನಲ್ಲಿ ನಡೆಯುವ ಫ್ರಾಂಕ್ಫರ್ಟ್ ಬುಕ್ ಫೇರ್ ವಿಶ್ವದ ಅತಿದೊಡ್ಡ ಮತ್ತು ಪ್ರತಿಷ್ಠಿತ ಪುಸ್ತಕಗಳ ಮೇಳವಾಗಿದೆ. ಲಕ್ಷಾಂತರ ಭಾಷಾಂತರ ಹಕ್ಕುಗಳ ಒಪ್ಪಂದಗಳು ಇಲ್ಲಿ ಮಾಡಲ್ಪಡುತ್ತವೆ. ಜರ್ಮನ್ ಜನರು ಈಗಲೂ ಸಹ ಓದಿನ ಪ್ರಿಯರಾಗಿದ್ದಾರೆ. ಫ್ಯಾಕ್ಟ್ ನಂಬರ್ 6. ಅಮೇರಿಕನ್ ಕ್ರಿಸ್ಮಸ್ನ ಪಿತೃ. ಕ್ರಿಸ್ಮಸ್ ಟ್ರೀ, ಅಜೆಂಡಾ ಕ್ಯಾಲೆಂಡರ್, ಜಿಂಜರ್ ಬ್ರೆಡ್ ಹೌಸ್ ಇವೆಲ್ಲವೂ ಜರ್ಮನ್ ಮೂಲದವು. 19ನೇ ಶತಮಾನದಲ್ಲಿ ಬ್ರಿಟನ್ ರಾಣಿ ವಿಕ್ಟೋರಿಯಾ ಮತ್ತು ಜರ್ಮನ್ ಪತಿ ಪ್ರಿನ್ಸ್ ಆಲ್ಬರ್ಟ್ ಈ ಸಂಪ್ರದಾಯಗಳನ್ನು ಇಂಗ್ಲೆಂಡ್ಗೆ ತಂದ ನಂತರ ಅವು ಅಮೆರಿಕಕ್ಕೂ ಸಹ ಹರಡಿದವು. ನಮ್ಮ ಕ್ರಿಸ್ಮಸ್ ಆಚರಣೆಯ ಹೃದಯ ಜರ್ಮನಿಯಲ್ಲಿದೆ. ಫ್ಯಾಕ್ಟ್ ನಂಬರ್ 5. 35%ಕ್ಕೂ ಹೆಚ್ಚು ಶಕ್ತಿ ನವೀಕರಣೀಯ ಮೂಲಗಳಿಂದ ಬರುತ್ತದೆ. ಜರ್ಮನ್ ತಂತ್ರಜ್ಞಾನದಲ್ಲಿ ಮುಂದೆ ಇದ್ದಂತೆ ಪರಿಸರ ಸಂರಕ್ಷಣೆಯಲ್ಲೂ ಮುಂಚೂಣಿಯಲ್ಲಿದೆ. ಅವರ ಎನರ್ಜಿ ಬ್ಯಾಂಡ್ ನೀತಿ ಅಡಿಯಲ್ಲಿ ದೇಶದಲ್ಲಿ 35%ಕ್ಕೂ ಹೆಚ್ಚು ವಿದ್ಯುತ್ ಈಗಾಗಲೇ ಗಾಳಿ, ಸೌರ ಮತ್ತು ಜೈವಿಕ ಮೂಲಗಳಿಂದ ತಯಾರಾಗುತ್ತದೆ. ಅವರ ಗುರಿ 2050ರ ಹೊತ್ತಿಗೆ ಸಂಪೂರ್ಣವಾಗಿ ವಿದ್ಯುತ್ ಶಕ್ತಿಯು ನವೀಕರಣ ಮೂಲಗಳಿಂದಲೇ ಆಗಬೇಕೆಂಬುದು. ಫ್ಯಾಕ್ಟ್ ನಂಬರ್ 4. ವಿಶ್ವದ ಅತಿದೊಡ್ಡ ಡ್ರಮ್. ನೀವು ಅಕ್ಟೋಬರ್ ಫೆಸ್ಟ್ ಬಗ್ಗೆ ಕೇಳಿರಬಹುದು, ಆದರೆ ಇದರಲ್ಲಿ ವಿಶ್ವದ ಅತಿದೊಡ್ಡ ಡ್ರಮ್ ಇದೆ ಎಂಬುದು ಬಹುಶಃ ನಿಮಗೆ ತಿಳಿದಿರಲಿಕ್ಕಿಲ್ಲ. ಇದನ್ನು ಡ್ರಗೋಸ್ ಡ್ರಮ್ ಎಂದು ಕರೆಯುತ್ತಾರೆ ಮತ್ತು ಇದು ಒಂದು ಪ್ಯಾರಡೇನಲ್ಲಿ ಪ್ರದರ್ಶಿಸಲ್ಪಡುತ್ತದೆ. ಈ ಉತ್ಸವ ಕೇವಲ ಬಿಯರ್ ಅಲ್ಲ, ಸಂಗೀತ, ಪರಿಷ್ಕರಣೆ ಮತ್ತು ಅದ್ಭುತ ಸಂಪ್ರದಾಯಗಳ ಸಂಗಮವಾಗಿದೆ. ಫ್ಯಾಕ್ಟ್ ನಂಬರ್ 3. 1500ಕ್ಕೂ ಹೆಚ್ಚು ಬಿಯರ್ ಬ್ರ್ಯಾಂಡ್ಗಳು. ಬಿಯರ್ ಬಗ್ಗೆ ಮಾತನಾಡದೆ ಜರ್ಮನಿಯನ್ನು ಬಿಡಲು ಸಾಧ್ಯವೇ ಇಲ್ಲ. ಆದರೆ ಇದು ಕೇವಲ ಪ್ರಮಾಣದ ಬಗ್ಗೆ ಅಲ್ಲ, ಇಲ್ಲಿನ ವೈವಿಧ್ಯತೆಯ ಬಗ್ಗೆ.
ಇಲ್ಲಿ ಸುಮಾರು 1500ಕ್ಕೂ ಹೆಚ್ಚು ಬಿಯರ್ ಬ್ರ್ಯಾಂಡ್ಗಳು ಇವೆ ಮತ್ತು 1516ರಿಂದ ರೈನೆಟ್ಸ್ ಬಾಟ್ಗೆ ಎಂಬ ಶುದ್ಧತಾ ನಿಯಮವು ಬಿಯರನ್ನು ನೀರು, ಮಾಲ್ಟ್ ಮತ್ತು ಹಾಪ್ಸ್ ಮತ್ತು ಈಸ್ಟ್ನಿಂದ ಮಾತ್ರ ತಯಾರಿಸಬೇಕೆಂದು ನಿರ್ಧರಿಸುತ್ತದೆ. ಇದು ಗುಣಮಟ್ಟಕ್ಕೆ ಮಾಡಿದ ಪ್ರತಿಜ್ಞೆ ಆಗಿದೆ. ಫ್ಯಾಕ್ಟ್ ನಂಬರ್ 2, 300 ವಿಭಿನ್ನ ಸಾಸೇಜ್ಗಳು. ಇಲ್ಲಿ ಪ್ರತಿ ಪ್ರದೇಶಕ್ಕೆ ತನ್ನದೇ ಆದ ವಿಶೇಷತೆ ಇದೆ. ಒಟ್ಟು 300 ರೀತಿ ಸಾಸೇಜ್ಗಳಿವೆ ಎಂದು ಅಂದಾಜು ಮಾಡಲಾಗಿದೆ. ಈ ಪಟ್ಟಿ ತುಂಬ ಉದ್ದವಿದೆ. ಇದು ಜರ್ಮನ್ ಪಾಕ ಪದ್ಧತಿಯ ಒಂದು ಅವಿಭಾಜ್ಯ ಅಂಗ. ಫ್ಯಾಕ್ಟ್ ನಂಬರ್ 1, ಉಚ್ಚ ಶಿಕ್ಷಣ ಬಹುತೇಕ ಉಚಿತ. ನಮ್ಮ ಮೊದಲನೇ ಅದ್ಭುತ ವಿಷಯ ಶಿಕ್ಷಣ. ಜರ್ಮನಿಯಲ್ಲಿ ಬಹುತೇಕ ಸಾರ್ವಜನಿಕ ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಶಿಕ್ಷಣ ಟ್ಯೂಷನ್ ಫೀ ಇಲ್ಲದೆ ಲಭ್ಯವಿದೆ. ಇದು ಜರ್ಮನ್ ಮತ್ತು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳೆಲ್ಲರಿಗೂ ಅನ್ವಯವಾಗುತ್ತದೆ. ಜಗತ್ತಿನ ಉತ್ತಮ ಶಿಕ್ಷಣವನ್ನು ಕೇವಲ ನಿವಾಸಿ ಶುಲ್ಕದಲ್ಲಿ ಪಡೆಯಬಹುದು ಎಂಬುದು ಒಂದು ಅತ್ಯದ್ಭುತವಲ್ಲವೇ? ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಜರ್ಮನಿಯ 10 ಅದ್ಭುತಗಳು. ಈ 10 ಅದ್ಭುತಗಳಲ್ಲಿ ನಿಮಗೆ ಯಾವುದು ಇಷ್ಟವಾಯಿತು ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತಗಳನ್ನು ತಿಳಿದುಕೊಳ್ಳೋಣ. ನಮಸ್ಕಾರ.